ಸರ್ ಇದೇ ಮೈನ್ ರೋಡ್, ಇದೇ ನಮ್ ಲೆವೆಲ್. ಇದು ಬಸ್ ರೋಡ್ 30 ಫೀಟ್ ರೋಡ್, 15 ದಿನದಲ್ಲಿ ಟಾರ್ ಹಾಕೊಡ್ತೀವಿ. 2 ಕಿಲೋಮೀಟರ್ ರೈಲ್ವೆ ಸ್ಟೇಷನ್, 2 ಕಿಲೋಮೀಟರ್ ಬಸ್ ಸ್ಟಾಂಡ್ ಇಂದ ಜಸ್ಟ್ 100 ಮೀಟರ್ ಅಷ್ಟೇ ರೈಲ್ವೆ. ಓಕೆನಾ? ಡಿಸಿ ಕನ್ವರ್ಷನ್ ಈ ಖಾತಾ ಅಪ್ ಟು 70-80% ಆಲ್ರೆಡಿ ಮನೆ ಕೂಡ ಒಂದು ರೆಡಿ ಆಗಿದೆ. ಒಂದಲ್ಲ ಸರ್, ಆ ಕಡೆ ಇನ್ನೂ ತುಂಬಾ ಆಗಿದಾವೆ. 20-40 30-40 40-60 ಸರ್ ಬೋರ್ ಫೆಸಿಲಿಟಿ ಏನಾದ್ರೂ ಇದೆನಾ? ಡೈರೆಕ್ಟ್ ಓನರ್ ಕಡೆಯಿಂದ ಡೈರೆಕ್ಟ್ ಓನರ್, ಯಾವುದೇ ಥರ್ಡ್ ಪಾರ್ಟಿ ಇಲ್ಲ. ನಿಮ್ಮ ಹತ್ರ ಸೈಟ್ ನ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಫೆಸಿಲಿಟೀಸ್ ನೀವು ಕೊಡ್ತೀರಾ ಸರ್ ಅವರಿಗೆ? ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ನಿಯರ್ ಬೈ ಸಿಗುವಂತ ನಿಮ್ಗೆ ಒಂದು ಬಜೆಟೆಡ್ ಸೈಟ್ ನ ನಾನು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 20/30 20/60 30-40 ಸೈಟ್, ಆಲ್ಮೋಸ್ಟ್ ಎಲ್ಲಾ ತರ ಸೈಟ್ಸ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ತಿರೋದು ಯಾವುದೇ ಡೀಲರ್ಶಿಪ್ ಇರುವಂತ ಆ ತರ ಪಾರ್ಟಿ ನಾನು ನಿಮ್ಗೆ ಪರಿಚಯ ಮಾಡ್ತಾ ಇಲ್ಲ. ಡೈರೆಕ್ಟ್ ಓನರ್ ಕಡೆಯಿಂದ ನಮ್ಮ ಶಂಕರ್ ಸರ್ ಇದ್ದಾರೆ, ಅವರೇ ನಿಮ್ಗೆ ಪ್ರತಿಯೊಂದು ಮಾಹಿತಿನ ಕೊಡ್ತಾರೆ. ಸರ್ ಬನ್ನಿ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ, ಹಾಗೆ ನಿಮ್ಮ ಸೈಟ್ಸ್ ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ. ನಮಸ್ತೆ ಸರ್. ನಮಸ್ಕಾರ ಸ್ನೇಹಿತರೆ. ಓಕೆ ಸರ್, ಈ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಎಲ್ಲಿದೆ, ಹಾಗೆ ಇಲ್ಲಿ ಯಾವ್ಯಾವ ಸೈಜ್ ಅವೈಲೇಬಲ್ ಇದೆ, ಯಾವ ತರ ಅವೈಲೇಬಿಲಿಟಿ ನಮ್ ಕಸ್ಟಮರ್ಸ್ ಇದೆ ಅಂತ ಹೇಳಿ, ಮತ್ತೆ ಬ್ಯಾಂಕ್ ಅಪ್ರೂವ್ಡ್ ಯಾವ ತರ ಆಗುತ್ತೆ ಅಂತ ಎಲ್ಲ ಇನ್ಫಾರ್ಮೇಶನ್ ನಮ್ ವೀಕ್ಷಕರಿಗೆ ನೀವು ಕೊಡ್ಬೇಕು. ಸರ್ ಡಿಸಿ ಕನ್ವರ್ಷನ್ ಲ್ಯಾಂಡ್ ಓಕೆನಾ? ಡೈರೆಕ್ಟ್ ಓನರ್ ಕಡೆಯಿಂದ ಡೈರೆಕ್ಟ್ ಓನರ್, ಯಾವುದೇ ಥರ್ಡ್ ಪಾರ್ಟಿ ಇಲ್ಲ. ಓಕೆನಾ? ಇಲ್ಲಿ ನಮ್ಮಲ್ಲಿ 20-40 30-40 40-60 ಅವೈಲೇಬಲ್ ಇದೆ. ಓಕೆ, ಪ್ರೆಸೆಂಟ್ಲಿ ಪ್ರತಿ ಬಾರಿ ನೀವು ರೋಡ್ ಪಕ್ಕದಲ್ಲಿರುವಂಥ ಸೈಟ್ನ ತೋರಿಸು ಅಂತ ಕೇಳಿದ್ರಿ. ರೋಡ್ ಪಕ್ಕದಲ್ಲೇ 2 ಸೈಟ್ ಇರುವಂಥದ್ದು. ಹಾಗೆ ನಿಮಗೆ ಒಳಗಡೆ ಹೋಗ್ಬಿಟ್ಟು ನಾನು ನಿಮಗೆ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ನೀವೇ ವಿಸಿಟ್ ಮಾಡಿದಾಗೆ ನಾನು ನಿಮಗೆ ಒಳ್ಳೆ ಫೀಲ್ನ ಕೊಡಿಸ್ತೀನಿ. ಒಳಗಡೆ ಹೋಗ್ಬಿಟ್ಟು ಏನೇನು ಪ್ರಾಪರ್ಟಿ, ಏನೇನು ಸೈಜ್ ಇದೆ ಅಂತೇಳಿ, ಏನೇನು ಫೆಸಿಲಿಟಿ ಇದೆ ಅಂತ ನೋಡೋಣ. ನಾವಿವಾಗ ಪ್ರಾಪರ್ಟಿಗೆ ಎಂಟರ್ ಆಗ್ತಾ ಇದ್ದೀವಿ. ಗೇಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ರೋಡ್ ಏನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಅದು ಕಂಪ್ಲೀಟ್ ಸೈಟ್ ತುಂಬಾ 30 ಫೀಟ್ ರೋಡ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ವೆಹಿಕಲ್ ಓಡಾಡಲಿಕ್ಕೂ ಸಹ ತುಂಬಾ ಒಂದು ಕಂಫರ್ಟಬಲ್ ರೋಡ್ ನಮಗೆ ಸಿಗುವಂಥದ್ದು. ನಾನು ಹೇಳಿದಾಗೆ ಆಗಲಿ ನಿಮಗೆ ಓವರ್ ವ್ಯೂ ಸೈಟ್ ಪೂರ್ತಿ, ಪ್ರಾಪರ್ಟಿ ಪೂರ್ತಿ ನಿಮ್ಗೆ 30 ಫೀಟ್ ರೋಡ್ ಸಿಗುವಂಥದ್ದು. ನೀವು ನನ್ನ ಮುಂದೆ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ಅದೆಲ್ಲ ಸೈಟ್ ಕೂಡ ಸೇಲ್ಗೆ ಇರುವಂಥದ್ದು. ಅದೆಲ್ಲ ನಿಮಗೆ ಆಲ್ರೆಡಿ 30-40% ಆಲ್ರೆಡಿ ಸೇಲಾಗಿ ಹೋಗಿದೆ. ಇನ್ನು 60% ಮಾತ್ರ ಉಳ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ರೋಡ್ ಫುಲ್ 30 ಫೀಟ್ ರೋಡ್ ವಿಶಾಲವಾಗಿದೆ. ಹಾಗೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲೆಕ್ಟ್ರಿಕ್ ಫೆಸಿಲಿಟಿ ಆಗಿರ್ಬೋದು, ವಾಟರ್ ಫೆಸಿಲಿಟಿ ಆಗಿರ್ಬೋದು, ಗ್ರೌಂಡ್ ಫೆಸಿಲಿಟಿ ಆಗಿರ್ಬೋದು, ಕಂಪ್ಲೀಟ್ಲಿ ಎಲ್ಲ ಮೆನ್ಷನ್ ಆಗಿಬಿಟ್ಟಿದೆ. ನೀವು ಸೈಟ್ ಕೂಡ ಒಂದೊಂದಿನೇ ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅಲ್ಲಿ ಆಲ್ರೆಡಿ ಒಂದೊಂದು ಯೆಲ್ಲೋ ಕಲರ್ ನಂಬರ್ ಕೂಡ, ಸೈಟ್ ನಂಬರ್ ಮೆನ್ಷನ್ ಕೂಡ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಸೈಟ್ ಮೆಜರ್ಮೆಂಟ್ ಕೂಡ ಡಿವೈಡ್ ಕೂಡ ಆಗಿದೆ. ನೀವು ಎಂಡ್ ಪೂರ್ತಿ ಓವರ್ ವ್ಯೂ ಸೈಟ್ ಪೂರ್ತಿ ನೋಡಿದ್ರೂ ಎಲ್ಲೂ ಕೂಡ ಕಾಂಪೌಂಡ್ ಬ್ರೇಕ್ ಆಗಿಲ್ಲ. ಫುಲ್ಲು ಕಾಂಪೌಂಡ್ ಓವರ್ ವ್ಯೂ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟಿದೆ. ಫುಲ್ಲು ಪ್ರೊಟೆಕ್ಷನ್ ಆಗಿದೆ ಸೈಟ್ ಅಂತಲೇ ಹೇಳ್ಬೋದು. ಗುರುಗಳೇ, ನಾನು ನಿಮ್ಗೆ ಇವತ್ತು ಪರಿಚಯ ಮಾಡಲಿಕ್ಕೆ ಬಂದಿರುವಂಥ ಸೈಟ್ಗಳು ಮೇನ್ ರೋಡ್ಗೆ ಹತ್ರನೇ ಇರುವಂಥ ಸೈಟ್ಗಳನ್ನೇ ಪರಿಚಯ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ನೀವು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು, ನಾನು ಕೂಡ ಅದನ್ನೇ ಡೆಲಿವರ್ ಮಾಡಲಿಕ್ಕೆ ಅಂತ ಬಂದದ್ದು. ಸರ್ ಆಕ್ಚುಲಿ ಈ ಒಂದು ಎಕ್ಸಾಕ್ಟ್ ಲೊಕೇಶನ್ ಇರುವಂಥ ಸೈಟು ಎಲ್ಲಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ, ಅವ್ರಿಗೂ ಸಹ ಗೊತ್ತಾಗ. ರಾಜನಕುಂಟೆ ಅದೇ ವಿಶ್ವನಾಥಪುರ ಸರ್. ರಾಜನಕುಂಟೆ ಅದೇ ವಿಶ್ವನಾಥಪುರದಲ್ಲಿರುವಂಥ ಸೈಟ್ನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ. ಸರ್ ಏನು ಸ್ಕ್ವೇರ್ ಫೀಟ್ ಇದೆ ಸರ್ ಸೈಟ್ಸ್ ಇಲ್ಲಿ? 20-30 ಡೈಮೆನ್ಷನ್ ಇರುವಂತ ಸೈಟ್ ಇದೆ. 20-40 ಇದೆ. 30-40 ಇದೆ. ಹೌದು, 2 ಕಮರ್ಷಿಯಲ್ ಸೈಟ್ ಇದೆ. 2 ಕಮರ್ಷಿಯಲ್ ಸೈಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದನ್ನು ಕೂಡ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಸರ್ ಆಕ್ಚುಲಿ ಇಲ್ಲಿ ನಡೀತಿರುವಂತ ಸದ್ಯದ ಸ್ಕ್ವೇರ್ ಫೀಟ್ ಎಷ್ಟಿದೆ ಸರ್ ಪ್ರೈಸ್ ರೇಂಜ್? ಸರ್ ಅಕ್ಕಪಕ್ಕ 3,000 ಇದೆ. ಅಕ್ಕಪಕ್ಕ ಎಲ್ಲ 3,000 ನಡೀತಿದೆ. ಓಕೆನಾ? ನಾವು 2,800 2,800 ಇಟ್ಟಿದೀವಿ. ಆಯ್ತಾ? ಇನ್ನೂ ಕಮ್ಮಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,800 ರೂಪಾಯಿಗೆ ಬಂದಿದ್ದಾರೆ. ಇನ್ನೂ ಕೂಡ ನೆಗೋಷಿಯಬಲ್ ಮಾಡಿ ನಿಮ್ಗೆ ಸೈಟ್ಸ್ ನ ಕೊಡುವಂತದ್ದು. ಸರ್ ಆಕ್ಚುಲಿ ಈ ಒಂದು ಸೈಟ್ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ನಿಯರ್ ಬೈ ಇರುವಂತ ನಿಯರೆಸ್ಟ್ ಲೊಕೇಶನ್ ಯಾವ್ದಿದೆ ಸರ್ ಇಲ್ಲಿ?
ಸರ್ ಪಕ್ಕದಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ. ಪ್ರೆಸಿಡೆನ್ಸ್ ಯೂನಿವರ್ಸ್ ನಿಯರ್ ಬೈ ಇದೆ. ಹೌದು. ಸರ್ ಎಷ್ಟು ಡಿಸ್ಟೆನ್ಸ್ ಆಗ್ಬೋದು? 2 ಕಿಲೋಮೀಟರ್. 2 ಕಿಲೋಮೀಟರ್ ಆಗುತ್ತೆ. ಹೌದು. ಓಕೆ. ರಾಜನಕುಂಟೆ ಬಸ್ ಸ್ಟಾಪ್ 1.5 ಬಸ್ ಸ್ಟಾಪ್ ಇದೆ. 1.5 ಕಿಲೋಮೀಟರ್. 1.5 ಕಿಲೋಮೀಟರ್. ಹೌದು. 2 ಕಿಲೋಮೀಟರ್. ಜಸ್ಟ್ ಒಂದು 5 to 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಓಕೆ ಸರ್, BMTC ಬಸ್ ಏನಾದ್ರು ಅವೈಲೇಬಿಲಿಟಿ ಇದೆ? ಇದೆ ಸರ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿಂದ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಅಲ್ಲಿ ನಿಮಗೆ BMTC ಬಸ್ ಸ್ಟಾಪ್ ಅವೈಲೇಬಿಲಿಟಿ ಇದೆ. ಆರಾಮಾಗಿ ನೀವು ಒಂದು ಜಸ್ಟ್ 10-20 ಮಿನಿಟ್ಸ್ ಅಲ್ಲಿ BMTC ಬಸ್ ನ ರೀಚ್ ಆಗ್ಬಿಡ್ಬೋದು. ಸರ್ ಆಕ್ಚುಲಿ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ರಿ ಇಲ್ಲಿ. ಹೌದು. ರಾಜನಕುಂಟೆ ರೈಲ್ವೆ ಸ್ಟೇಷನ್ ಇದೆ. ರಾಜನಕುಂಟೆ ರೈಲ್ವೆ ಸ್ಟೇಷನ್ ಕೂಡ ಇಲ್ಲಿ ಹತ್ರ ಇರುವಂತದ್ದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? 2 ಕಿಲೋಮೀಟರ್ ಸರ್. 2 ಕಿಲೋಮೀಟರ್ಸ್ ಆಗುತ್ತೆ. ಹೌದು. ರೈಲ್ವೆ ಸ್ಟೇಷನ್ ನಿಯರ್ ಬೈ ಇರುವಂತ ಒಂದು ಸೈಟ್ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಟ್ಟಿದ್ದೀನಿ. ನಮ್ಮ ವೀಕ್ಷಕರು ಯಾರಾದ್ರೂ ಬಂದು ನಿಮ್ಮ ಹತ್ರ ಸೈಟ್ ನ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಫೆಸಿಲಿಟೀಸ್ ನೀವು ಕೊಡ್ತೀರಾ ಸರ್ ಅವರಿಗೆ? ಸರ್ ಅಂಡರ್ಗ್ರೌಂಡ್ ಕೇಬಲ್. ಓಕೆ. ಎಲೆಕ್ಟ್ರಿಕ್ ಪೋಲ್. ಓಕೆ. ಬನ್ನಿ ಹೀಗೆ. ಫ್ಲಾಂಟಿಂಗ್. ಓಕೆ. ಓಕೆನಾ? ಪ್ಲಾಂಟಿಂಗ್ ಕೂಡ ಇದೆ. ಫ್ಲಾಂಟಿಂಗ್ ಕೂಡ ಇದೆ. ಡ್ರೈನೇಜ್ ಕೂಡ ಇದೆ. ಡ್ರೈನೇಜ್ ಇದೆ. ಓಕೆನಾ? 30 ಫೀಟ್ ರೋಡ್ 15 ದಿನದಲ್ಲಿ ಟಾರ್ ಹಾಕೊಡ್ತೀವಿ. 15 ದಿನದಲ್ಲಿ ಟಾರ್ ರೋಡ್ ಹಾಕೊಡ್ತೀವಿ. ವಾಟರ್ ಸಪ್ಲೈ ಇದೆ. ವಾಟರ್ ಸಪ್ಲೈ ಇದೆ. ಸರ್ ಬೋರ್ ಫೆಸಿಲಿಟಿ ಏನಾದ್ರೂ ಇದೆನಾ? ಸರ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಬೋರ್. ಓಕೆ. ಬೋರ್ ಕೂಡ ಹಾಕ್ಸ್ಕೊಡ್ತೀರಾ? ಬೋರ್ ಕೂಡ ಹಾಕಿಸ್ಕೊಡ್ತೀವಿ. ಓಕೆ. ಎಲ್ಲಾ ಫೆಸಿಲಿಟಿ ಇದೆ. ಫ್ರಂಟ್ ಕಾಂಪೌಂಡ್ ಇದೆ. ಗೇಟ್ ಇದೆ. ರೆಡಿ ಇದೆ. ಗೇಟ್ ರೆಡಿ ಇದೆ. ಓಕೆ. ಓಕೆನಾ? ಸುತ್ತಲೂ ಕಾಂಪೌಂಡ್ ಇದೆ. ಕಾಂಪೌಂಡ್ ಫುಲ್ ಇದೆ. ಹೌದು. ಸೈಡ್ ಸುತ್ತಲೂ ಕಾಂಪೌಂಡ್ ಇದೆ. ಸೈಟ್ ನ ಪರ್ಚೇಸ್ ಮಾಡುವಂತವ್ರಿಗೆ ಲೋನ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರಿ. ಹೌದು. ಲೋನ್ ಫೆಸಿಲಿಟಿ ಯಾವ ತರ ಇದೆ, ಅದ್ರ ಪ್ರೊಸೆಸ್ ಏನ್ ನಡೆಯುತ್ತೆ ಅಂತ? ಸರ್ ಬ್ಯಾಂಕ್ ಲೋನ್ ಅಪ್ ಟು 70% ಲೋನ್ ಮಾಡ್ಕೊಡ್ತೀವಿ ನಾವೇ. 70 to 80% ಲೋನ್ ಮಾಡ್ಕೊಡ್ತೀವಿ. ಆಕ್ಚುಲಿ ನಾನ್ ನಿಮ್ಗೆ ಹೇಳಿದಾಗೆ ಡಿಸ್ಕೌಂಟ್ ಕೊಡಿಸ್ತೀನಿ ಅಂತ ಹೇಳಿದೆ. ಸರ್ ಆಕ್ಚುಲಿ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಏನಾದ್ರು ಸೈಟ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಬಂದ್ರೆ ಯಾವೆಲ್ಲ ಫೆಸಿಲಿಟಿ ಸಿಗ್ಬೋದು ಅಥವಾ ಡಿಸ್ಕೌಂಟ್ ಯಾವ ರೇಂಜ್ ಅಲ್ಲಿ ಸಿಗ್ಬೋದು ಸರ್? ಸರ್ ಫೈನಲ್ ಪ್ರೈಸ್ ಎಲ್ಲ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ, ಕೇಳ್ಕೊಂಬಿಡಿ. ಸರ್ ಹೇಳಿ. ನಿಮ್ಮ ಕಡೆಯಿಂದ ಬಂದ್ರೆ ನಿಮ್ಮ ವೀಕ್ಷಕರಿಗೆ 2600 ಫೈನಲ್. 2600 ರೂಪಾಯಿ ಸ್ಕ್ವೇರ್ ಫೀಟ್ ಫೈನಲ್. ಅಕ್ಕ ಪಕ್ಕ 3000 ಪರ್ ಸ್ಕ್ವೇರ್ ಫೀಟ್ ಇದೆ. ವಿಚಾರಣೆ ಮಾಡ್ಕೊಳ್ಳಿ ವೀಕ್ಷಕರು. ಒಂದ್ ಮಾತು ವಿಚಾರಿಸಲಿ ಅಂತ ಇಲ್ವಲ್ಲ? ವಿಚಾರಣೆ ಮಾಡ್ಬಿಟ್ಟು ಆಮೇಲೆ ಬರ್ಲಿ ನಮ್ಮ. ಓಕೆ. ಅಕ್ಕಪಕ್ಕ ವಿಚಾರಿಸಲಿ ಅಂತ ಹೇಳ್ತಿದ್ದೀರಾ? ಎಲ್ಲ. ಹೌದು. ಅಕ್ಕಪಕ್ಕ ಲೇಔಟ್ಗಳಿಂತ ಬೆಸ್ಟ್ ಪ್ರೈಸ್ ಪ್ರೈಸ್. ಓಕೆ. ಆಕ್ಚುಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ 3500 rupees ಸ್ಕ್ವೇರ್ ಫೀಟ್ ಇಲ್ಲೇ ನಿಯರ್ ಬೈ ನಡೀತಿದೆ. ಆಕ್ಚುಲಿ ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ನೆಗೋಷಿಯೇಟ್ ಮಾಡಿ ಆಲ್ಮೋಸ್ಟ್ 2600 ತಗೊಂಡ್ಬಿಟ್ಟಿದ್ದೀನಿ. ನೆಗೋಷಿಯೇಟ್ ಮಾಡಿ ಆರಾಮಾಗಿ ನೀವು ಸೈಟ್ ನ ಪರ್ಚೇಸ್ ಮಾಡ್ಕೋಬಹುದು. ನಿಮ್ಗೆ ಅದು ಮೇನ್ ರೋಡ್ ಅಲ್ಲಿ ನಾವು ಅವಾಗಲೇ ನಿಂತ್ಕೊಂಡು ಶೂಟ್ ಮಾಡ್ತಾ ಇದ್ವಲ್ಲ, ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಮೇನ್ ರೋಡ್ ಪಕ್ಕನೇ ನಿಮ್ಗೆ 2 ಸೈಟ್ ರೆಡಿ ಇರೋದು ನಿಮ್ಗೆ ಸಿಗ್ತಾ ಇದೆ. ಸರ್ ಅದೇನ್ ಸ್ಕ್ವೇರ್ ಫೀಟ್ ಅಲ್ಲಿ ಸಿಗ್ತಾ ಇದೆ ಸರ್? ಅದು 40-60. 60-40 ನಿಮ್ಗೆ ಡೈರೆಕ್ಟ್ ಮೇನ್ ರೋಡ್ ಪಕ್ಕನೇ ನಿಮ್ಗೆ ಸಿಗ್ತಿರುವಂತದ್ದು. ಅದನ್ನ ನೀವು ಕಮರ್ಷಿಯಲ್ ಪರ್ಪಸ್ಗೂ ಸಹ ಯೂಸ್ ಮಾಡ್ಕೋಬಹುದು. ರೆಂಟಲ್ ಬಿಸ್ನೆಸ್ ಕೂಡ ನೀವು ಮಾಡ್ಕೋಬಹುದು. ತುಂಬಾನೇ ಅನುಕೂಲ ಇರುವಂತಹ ಸೈಟ್ ಗಳನ್ನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ಕೊಟ್ಟಿದ್ದೀನಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಓನರ್ ಪರವಾಗಿ ಅವ್ರು ಮಾತಾಡ್ತಾರೆ. ನೀವು ಆರಾಮಾಗಿ ಡೀಲ್ನ ಮುಗಿಸ್ಕೊಬಹುದು.